ಒಂದು ಕಡೆ ಮದ್ದೂರಿನಲ್ಲಿ ಕಲ್ಲು ತೂರಾಟ, ಇನ್ನೊಂದು ಕಡೆ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಸಣ್ಣ ಸಣ್ಣ ಮಕ್ಕಳು ನಿಂತ್ಕೊಂಡು ಗಣೇಶನ ಮೂರ್ತಿ ಮೇಲೆ ಉಗಿದಂತಹ ಘಟನೆ. ಅದರದ್ದು ವಿಡಿಯೋ ಬಂತು, ತಾಯಿ ಕ್ಷಮಾಪಣೆ ಕೋರಿದ್ರು. ಮತ್ತೆ ಹೇಳ್ತೀನಿ, ನಾನು ಆ ಮಕ್ಕಳನ್ನು ಬ್ಲೇಮ್ ಮಾಡೋ ಉದ್ದೇಶ ನನಗಲ್ಲ. 5 ವರ್ಷ 6 ವರ್ಷದ ಮಕ್ಕಳವರು, ಅವ್ರಿಗೆ ಏನು ಕಲಿಸಲಾಯಿತು ಅನ್ನೋ ಪ್ರಶ್ನೆ ಬರುತ್ತೆ. ಮತ್ತೊಂದು ಕಡೆ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಇವೆಲ್ಲವೂ ಐಸೋಲೇಟೆಡ್ ಘಟನೆಗಳು ಅನ್ನುವಂತೆ ನೋಡ್ತೀರಾ ಚಲುವರಾಯಸ್ವಾಮಿ ಅವರೇ, ಅಥವಾ ಒಂದಕ್ಕೊಂದು ಕನೆಕ್ಟೆಡ್ ಘಟನೆಗಳು ಅನ್ನೋ ಹಂಗೆ ನೋಡ್ತೀರಾ? ಒಂದಕ್ಕೊಂದು ಕನೆಕ್ಟೆಡ್ ಅಂತೆ ನಾನು ಹೇಳಲ್ಲ, ಬಟ್ ಕೆಲವೊಮ್ಮೆ ಇದನ್ನೆಲ್ಲ ನಾವು ವಿರೋಧಿಸಲೇಬೇಕಾಗುತ್ತೆ. ಅದು ತಪ್ಪು ಸರಿ ಅಂತ ನಾವು ಡಿಪೆಂಡ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಸಂಸ್ಕಾರ ನಮ್ಮಲ್ಲಿ ಅವಶ್ಯಕತೆ ಇರಲಿಲ್ಲ. ಮೊನ್ನೆ ಮದ್ದೂರಿನಲ್ಲಿ BJP ನಾಯಕರುಗಳ ಭಾಷಣಗಳನ್ನು ಕೇಳ್ತಾ ಇದ್ದೆ ನಾನು. ಕಾಂಗ್ರೆಸ್ನವ್ರು ಬಂದಾಗ ಇಂಥವರೆಲ್ಲ ಚಿಗಿತ್ಕೊಂಡ್ಬಿಡ್ತಾರೆ ಅಂತಾರೆ ಅವರು. ಇತಿಹಾಸ ತೆಗೆದು ನೋಡಿದ್ರೆ ನೀವು ನೆನ್ನೆ ಮಾತಾಡಿರಲ್ಲ CT ರವಿ, ಕಾಲು ಕಡಿತೀನಿ ಕೈ ಕಡಿತೀನಿ ಅಂದ್ರೆ ಏನು ಅರ್ಥ? ಒಬ್ಬ ರಾಜಕಾರಣಿಯಾಗಿ ಮಾತನಾಡೋ ರೀತಿನ ಏನು ಹೇಳೋದು ಅವ್ರಿಗೆ? ಸೀನಿಯರ್ ಜೂನಿಯರ್ ನೆನ್ನೆ ಮನೆ ರಾಜಕಾರಣ ಮಾಡ್ತಾಯಿದ್ದಾರೆ, ಅನುಭವ ಇದೆಯಲ್ಲ, ದುರಂತ ಇವೆಲ್ಲ. ಅದು ದುರಂತ ಅನ್ನೋದಾದರೆ ನಮಗೆ ತುಂಬ ಜನಸಾಮಾನ್ಯರು, ಆ ಪಕ್ಷ ಈ ಪಕ್ಷ ಏನೂ ಅಲ್ಲದೆ ಇರುವ ಜನಸಾಮಾನ್ಯರ ಪ್ರಶ್ನೆ ಕೋಮುವಾದವನ್ನು ಖಂಡಿಸೋದಾದರೆ ಎರಡೂ ಕಡೆಯ ಕೋಮುವಾದವನ್ನು ಖಂಡಿಸಬೇಕು. ಹೌದು ಅಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು. ಏಕಿ ಸಜಾ ಸರ್ ತನ್ಸೆ ಜುದಾ ಅಂತ ಘೋಷಣೆ ಯಾರು ಹಾಕ್ತಾರಲ್ಲ, ಅವ್ರ ಮೇಲೂ ಈಕ್ವಲ್ ಆಕ್ಷನ್ ಆದರೆ ಹೌದಪ್ಪ, ಕಾಂಗ್ರೆಸ್ ಎರಡೂ ಕಡೆಯ ಕೋಮುವಾದವನ್ನು ಖಂಡಿಸ್ತಾ ಇದೆ. ಮದ್ದೂರಿನಲ್ಲಿ ಅದೇ ಆಗಿರೋದು. ನಾವು ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಒಂದು ಸಮುದಾಯದ ಯಾರು ತಪ್ಪು ಮಾಡಿದರೆ ಪ್ರಾರಂಭದಲ್ಲಿ, ಎರಡನೇ ತಪ್ಪಾಗಲಿಕ್ಕೆ ಕಾರಣ ಯಾರಾಗಿದ್ದಾರೆ ಅವರನ್ನೇ ಕ್ರಮ ತಗೊಂಡಿದ್ವಿ. ಕೇಸು ಪೊಲೀಸ್ನವ್ರು ಏನಾಗುತ್ತೆ, ಅದು ಯಾವ ಮಟ್ಟಕ್ಕೆ ಸೆಕ್ಷನ್ನು ಇನ್ನೊಂದು ಬೇರೆ ಆದರೆ ಕಂಪ್ಲೇಂಟ್ ಕೊಟ್ಟಾಗ ಎರಡೂ ಕಡೆ ರಿಜಿಸ್ಟ್ರ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಯಾಕೆಂದರೆ ನಾವು ಒಂದು ಎಂಕ್ವೈರಿ ಮಾಡಿರಿ, ಆಮೇಲೆ ಕ್ಲೋಸ್ ಮಾಡಿರಿ, ಒಂದು ಕಂಪ್ಲೇಂಟ್ ಕೊಡ್ತೀವಿ ತಗೊಳ್ರಿ ಏನೋ ಒಂದು ಇದಿರುತ್ತೆ. ಅವರು FIR ಹಾಕಬೇಕು ಅಂದಾಗ ಹಾಕಬೇಕಾಗತ್ತೆ ಅನ್ನೋದು ಸರ್ಕಾರದ ಕಾನೂನು ರೂಲ್ಸು ಹಾಕತ್ತಾರೆ. ಸುಪ್ರೀಂ ಕೋರ್ಟು ಹೈಕೋರ್ಟು ರೆಫರ್ ಮಾಡಿ ಕೊಡ್ತಾರೆ, ಲಾಯರ್ಗಳು ಹೋಗಿ ಕೊಡ್ತಾರೆ. ಯಾಕೆ ರಿಜಿಸ್ಟ್ರ್ ಮಾಡಲ್ಲ ಅಂತ, ರಿಜಿಸ್ಟ್ರ್ ಮಾಡಿ ಕೊಡಿ, ಆಮೇಲೆ ಎಂಕ್ವೈರಿ ಮಾಡಿ. ಬಟ್ ಆದರೆ ನಾವು ಇಲ್ಲಿವರೆಗೆ ಈ ಒಂದು ಸಮುದಾಯದ ಪ್ರಾರಂಭ ಆಯಿತು ಅಂದರೆ ಅದರ ಬಗ್ಗೆನೇ ನಾವು ಕ್ರಮ ತಗೊಂಡಿರೋದೇ ವಿನ ಇನ್ನೊಂದು ಸಮುದಾಯ ಎರಡನೇ ಹಂತದಲ್ಲಿ ರಿವರ್ಸ್ ಮೇಲೆ ಕ್ರಮ ಆಗಿಲ್ವಲ್ಲ. ನಾವು ಆಗೋದಿಲ್ಲ ಅಂತಲೂ ಗ್ಯಾರಂಟಿ ಕೊಡ್ತೀರಾ? ಹಿಂದೂಗಳು ಯಾರು? ನಾನೀಗ ಎನ್ಕ್ವೈರಿ ಕಂಪ್ಲೀಟ್ ಮಾಡಿದ ಮೇಲೆ ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದರೆ ಇದಕ್ಕೆ ಕಾರಣ ಏನು, ಇದ್ರ ಹಿನ್ನೆಲೆ ಏನು, ಯಾರು ಕುಮ್ಮಕ್ಕಿದ್ರು ಅಥವಾ ಅನ್ನೋದ್ರ ಪೂರ್ಣ ಪ್ರಮಾಣದಲ್ಲಿ ಬರದಲ್ಲೇ ನಾನು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ.